ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅದಕ್ಕೆ ನಾನು ಹೇಳ್ತಿರೋದು, ನೀವು ಒಂದ್ಸಲ ಅವಳ ಹತ್ರ ಮಾತಾಡಿ ಸಮಸ್ಯೆ ಏನು ಅಂತ ತಿಳ್ಕೊಳ್ಳಿ. ಇಷ್ಟಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಪರಿ. ಅವಳಿನ್ನು ಚಿಕ್ಕವಳು, ಅವಳಿಗೆ ಅವಳದೇ ಆದಂಥ ಆಸೆ ಕನಸುಗಳು ಎಲ್ಲ ಇರ್ತಾವಲ್ಲ, ಎಲ್ಲೋ ಅವುಗಳ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಅದಕ್ಕೆ ಏನು ಎತ್ತ ಅಂತ ನಾವು ಹೋಗಿ ಕೇಳೋದಕ್ಕಾಗತ್ತಾ? ಏನ್ರಿ ಚಿಕ್ಕವಳು? ಅವಳ ಜೊತೆಗೆ ಓದ್ತಿದ್ದವರೆಲ್ಲ ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದ್ದಾರೆ. ಅವಳು ಚಿಕ್ಕವಳು ಅಂತ ಬೇಜವಾಬ್ದಾರಿಯಿಂದ ಮಾತಾಡೋದನ್ನ ಬಿಟ್ಟು ಅವಳಿಗೆ ಮದುವೆ ಮಾಡೋದನ್ನ ಯೋಚನೆ ಮಾಡಿ. ಅವಳಿಗೆ ಮದುವೆ ವಯಸ್ಸು ಮೀರ್ತಾ ಇದೆ. ನೀವು ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ನಿಮ್ಮ ಮಗಳಿಗೆ ವಯಸ್ಸಾದ ಮೇಲೆ ಮದುವೆ ಮಾಡ್ಕೊಳಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಸರಿ, ಅವಳಿಗೆ ನೀನೇನು ಹೇಳೋದಕ್ಕೆ ಹೋಗ್ಬೇಡ. ಟೈಮ್ ನೋಡಿಕೊಂಡು ನಾನೇ ಅವಳ ಜೊತೆ ಮಾತಾಡ್ತೀನಿ. ಇತ್ತೀಚೆಗೆ ಅವಳೇನಾದರೂ ಅವಳ ಅಕ್ಕಂದ್ರ ಮನೆಗೆ ಏನಾದ್ರು ಹೋಗಿದ್ಲಾ? ಹ್ಞೂ ರೀ, ಮೊನ್ನೆ ಆದ್ಯ ಫೋನ್ ಮಾಡಿದ್ಲು ಅಂತ ಹೋಗ್ಬಿಟ್ಟು ಬಂದ್ಲು. ಅಲ್ಲಪ್ಪ, ನೆನ್ನೆ ರಾತ್ರಿ ತಾನೇ ಈ ವಿಷಯ ನಿಮಗೆ ಹೇಳಿದ್ದೀನಿ, ಅಷ್ಟು ಬೇಗ ಮರೆತ್ಬಿಟ್ರಾ? ಓ ಹೌದಲ್ವಾ, ಸರಿ ಬಿಡು, ನಾನು ಅವಳ ಜೊತೆ ಮಾತಾಡ್ತೀನಿ. ಹೌದು, ಆದಿತ್ಯ ಅವಳ ಅಕ್ಕಂದ್ರ ಮನೆಗೆ ಹೋಗಿದ್ಲು ಅಂತ ಯಾಕೆ ಕೇಳಿದ್ರಿ? ಅವಳು ಅಲ್ಲಿ ಹೋಗಿದ್ದಕ್ಕೂ ಈ ರೀತಿ ಆಡ್ತಿರೋದಕ್ಕೂ ಏನ್ ಸಂಬಂಧ? ಯಾವ ಸಂಬಂಧನೂ ಇಲ್ಲ ಪರಿ. ಸುಮ್ಮನೆ ನೀನು ಏನೇನೋ ಅಂದ್ಕೊಂಡು ತಲೆ ಕೆಡಿಸ್ಕೋಬೇಡ. ಟೈಮ್ ನೋಡ್ಕೊಂಡು ನಾನು ಅವಳ ಜೊತೆ ಮಾತಾಡ್ತೀನಿ, ನೀನೇನೋ ಚಿಂತೆ ಮಾಡಬೇಡ. ನೀನ್ ಹೇಗೆ ದಿನಕ್ಕೆ 3 ಸಲ ಹೊರಗಡೆ ಹೋಗ್ತಾ ಇದ್ರೆ ಅಮ್ಮ ನೀನ್ ಎಲ್ಲಿಗೆ ಹೋದೆ, ಯಾಕೆ ಹೋದೆ ಅಂತ 108 ಪ್ರಶ್ನೆ ಮಾಡ್ತಾರೆ. ನನಗದಕ್ಕೆಲ್ಲ ಆನ್ಸರ್ ಮಾಡಕ್ಕಾಗಲ್ಲ. ನೀನ್ ಎಲ್ಲೂ ಹೋಗೋದ್ ಬೇಡ, ಮನೇಲಿರ. ಬರೀ ನಿನ್ ಸೇಫ್ಟಿ ಮಾತ್ರ ನೋಡ್ಕೋಬೇಡ ಸುಹಾಸಿನಿ. ವೇದಾಂತ್ ಕೇಸಲ್ಲಿ ಪೊಲೀಸರು ತೇಜಸ್ನ ಹುಡುಕ್ತಿದಾರಂತೆ. ಪದೇ ಪದೇ ಮನೆಗೆ ಬಂದು ಟಾರ್ಚರ್ ಕೊಡ್ತಿದಾರಂತೆ. ಅದಕ್ಕೆ ಯಜಮಾನ್ರು ಅವನನ್ನ ಬೇರೆ ಊರಿಗೆ ಕಳಿಸ್ತಿದ್ದಾರೆ. ಹೋಗೋಕ್ಕಿಂತ ಮುಂಚೆ ನಾನು ಒಂದ್ಸಲ ಅವನನ್ನ ಮಾತಾಡ್ಸ್ಕೊಂಡು ಬರ್ತೀನಿ. ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನಾದ್ರೂ ನೆಪ ಹೇಳು. ಸರಿ, ಹೋಗ್ಬಾ. ಕೇಳಿದ್ರೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಹೇಳ್ತೀನಿ. ಸರಿ, ನಾನು ಇನ್ನು ಬರ್ತೀನಿ. ಹಾಯ್ ಅತ್ತೆ. ವಾವ್, ನೀವು ನೆನ್ನೆ ಹಾಕೊಂಡಿದ್ದ ಡ್ರೆಸ್ಸಿಗೂ ಇವತ್ತು ಹಾಕೊಂಡಿರೋ ಡ್ರೆಸ್ಸಿಗೂ ಎಷ್ಟು ಕಾಂಟ್ರಾಸ್ಟ್ ಇದೆ ಗೊತ್ತಾ? ನೀವೇನೋ ಡಬಲ್ ಆಕ್ಟಿಂಗ್ ಮಾಡ್ತಿದ್ದೀರಾ ಅಂತ ಅನ್ಸ್ತಾ ಇದೆ. ಅಮೂಲ್ಯ, ನೀನೇನ್ ಮಾತಾಡ್ತಿದ್ಯಾ ಅಂತ ನಿನಗೆ ಗೊತ್ತಾಗ್ತಿದ್ಯಾ? ನಿಮ್ಮ ಅತ್ತೆ ಹತ್ರ ಹೇಗ್ ಮಾತಾಡ್ಬೇಕು ಅಂತಾನೂ ಗೊತ್ತಿಲ್ವಾ? ಅಯ್ಯೋ, ಇದೊಳ್ಳೆ ಗೊತ್ತಾಯ್ತಲ್ಲ. ನಾನ್ ನಮ್ಮತ್ತೆ ಜೊತೆ ಮಾತಾಡ್ತಿದ್ರೆ ನೀವ್ಯಾಕೆ ಊರವ್ರ ಅಂತಿದ್ದೀರಾ? ನಮ್ಮತ್ತೆ ತೀರಾ ಟಿಪಿಕಲ್ ಅಲ್ಲ. ಐ ಮೀನ್ ಎಲ್ಲಾರ ತರ ಟಿಪಿಕಲ್ ಅಲ್ಲ. ನಮ್ಮತ್ತೆ ನಮ್ ತರ ಯಂಗ್ ಅಂಡ್ ಯೂತ್ ಅಲ್ವಾ ಅತ್ತೆ? ಹ್ಞೂ ಅಮೂಲ್ಯ, ನೀನ್ ಹೇಳ್ತಿರೋದ್ ನಿಜ. ಹೌದು, ಎಲ್ಲಿಗೂ ಹೊರಟಿದ್ದೀರಾ ಅನ್ಸುತ್ತೆ. ಅದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ. ಹೌದಾ? ಎಂತ ಕೋಇನ್ಸಿಡೆನ್ಸ್ ನೋಡಿ. ನಾನು ಆಕ್ಚುಲಿ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಗೆ ಯಾವ ದೇವಸ್ಥಾನಕ್ಕೆ ಹೊರಟಿದ್ದೀರಾ? ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಓ ಹೌದಾ? ಆಕ್ಚುಲಿ ನಾನು ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಅತ್ತೆ, ಇಬ್ರು ಒಟ್ಟಿಗೆ ಹೋಗ್ಬೇಡ, ಬನ್ನಿ. ಏನು ಅತ್ತೆ ಸೊಸೆ ತುಂಬಾ ಅನ್ಯೋನ್ಯವಾಗಿ ಮಾತಾಡ್ತಿದ್ದೀರಾ? ಏನಿಲ್ಲ ವೇದಾಂತ್, ಅತ್ತೆ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ, ನಾನು ಅವ್ರ ಜೊತೆ ಹೋಗ್ಬೇಡ ಅಂತ. ವೆರಿ ಗುಡ್. ಅಮ್ಮ, ಒಬ್ಬರೇ ಎಲ್ಲೂ ಹೋಗ್ಬಿಡಿ, ಅಮೂಲ್ಯನು ಕರ್ಕೊಂಡು ಹೋಗಿ. ವೇದಾಂತ್, ಅಕ್ಕ ನೀವು ಹತ್ರ ಹೇಳೋದಕ್ಕೆ ಸಂಕೋಚ ಪಡ್ತಿದ್ದಾಳೆ.
ಆ್ಯಕ್ಚುಲಿ ಅವಳು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ಆಶ್ರಮಕ್ಕೆ ಹೋಗ್ತಾ ಇದ್ದಾಳೆ. ಅವ್ರ ಫ್ರೆಂಡ್ನೆಲ್ಲ ನೋಡಿ ಮಾತಾಡ್ಸ್ಕೊಂಬರೋದಕ್ಕೆ. ಅಮೂಲ್ಯ ಜೊತೆನಲ್ಲಿ ಹೋದರೆ ಅವಳಿಗೊಂಥರ ಫೀಲ್ ಆಗುತ್ತಲ್ವಾ. ಹೌದಾ ಅಮ್ಮ, ಇದ್ರಲ್ಲಿ ಮುಚ್ಚಿಡುವಂಥದ್ದು ಏನಿದೆ? ಯಾಕೆ ಇಷ್ಟೊಂದು ಫಾರ್ಮಾಲಿಟೀಸ್? ನೀವೊಬ್ಬರೇ ಹೋಗ್ಬನ್ನಿ. ಅಮೂಲ್ಯ, ನೀನು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದ್ಯಲ್ಲ, ಒಬ್ಳೇ ಹೋಗ್ಬಾ. ಸರಿ ಅಮ್ಮ, ಬಾಯ್. ಸುಹಾಸಿನಿ, ನಾನು ಹೊರಡ್ತೀನಿ, ಲೇಟ್ ಆಗ್ತಾ ಇದೆ. ಸರಿ, ಬೇಗ ಬಂದ್ಬಿಡು. ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂತ ಲೇಟ್ ಮಾಡಬೇಡ. ಸರಿ, ಬರ್ತೀನಿ. ವಿವೇಕ್, ಯಾರು ಹೊಡಿಯಕ್ ಬಂದ್ರು? ಅಲ್ಲ, ಸರಿಯಾಗಾದ್ರೂ ಹೇಳು ವಿವೇಕ್. ಇನ್ಯಾರು? ಕಸ್ಟಮರ್ಸ್. ಕಸ್ಟಮರ್ಸಾ? ಯಾಕೆ? ಡೆಲಿವರಿ ಕೊಡೋದು 5 ನಿಮಿಷ ಲೇಟ್ ಆಯ್ತು, ಅದಕ್ಕೆ ಲೇಟ್ ಆಗಿ ಬಂದಿದ್ಯಾ, ಬಿಲ್ ಕೊಡಲ್ಲ ಅಂದ್ರು. ಏನಕ್ಕೆ ಬಿಲ್ ಕೊಡಲ್ಲ ಅಂತ ಕೇಳ್ದೆ, ಅದಕ್ಕೆ ಎಲ್ಲಾ ಸೇರ್ಕೊಂಡು ನನಗೆ ಹೊಡಿಯಕ್ ಬಂದ್ರು. ಇವತ್ತ ನನ್ನ ಮಕ್ಳನ್ನ ಸುಮ್ಮನ್ ಬಿಡಲ್ಲ. ನಮ್ ಏರಿಯಾ ಹುಡುಗರ್ನ ಕರ್ಸಿ ಒಬ್ಬೊಬ್ರಿಗೂ ಸರಿಯಾಗಿ ಬೆಂಡೆತ್ತಿಸ್ತೀನಿ. ಇವತ್ ನಾನು ಅವರ ಅಂತ ಡಿಸೈಡ್ ಆಗ್ಬಿಡ್ಲಿ. ವಿವೇಕ್, ನಿಮ್ ಅಪ್ಪ ಅಮ್ಮ ನಿನಗೆ ವಿವೇಕ್ ಅಂತ ಹೆಸರಿಟ್ಟಿದ್ದಾರೆ, ಆದ್ರೆ ನಿನಗ್ ಸ್ವಲ್ಪನೂ ವಿವೇಕನೇ ಇಲ್ಲ. ಅಲ್ಲ ಕಣೋ, ಅಟ್ಲೀಸ್ಟ್ ಹೆಸರಿಗಾದ್ರೂ ಮರ್ಯಾದೆ ಕೊಡಕ್ಕೆ ವಿವೇಕದಿಂದ ನಡ್ಕೊಳ್ಳೋ. ಹಾಗಂತ ಅವ್ರ ಹತ್ರ ಹೊಡ್ಸ್ಕೊಂಡ್ ಬರ್ಬೇಕಿತ್ತ? ನಾನ್ ನಿನಗ್ ಹೊಡ್ಸ್ಕೊಂಡ್ ಬರ್ಬೇಕಿತ್ತು ಅಂತ ಹೇಳ್ತಿಲ್ಲ, ಅವ್ರು ಮಾಡಿದ್ರು ಅಂತ ನೀನು ಹಾಗೆ ಮಾಡಕ್ ಹೋಗ್ಬೇಡ. ಅಂದ್ರೆ ನೀನೇನಾದ್ರೂ ಈ ಕಸ್ಟಮರ್ ಮೇಲೆ ಕೈ ಮಾಡಿದ್ರೆ ಕಂಪ್ನಿ ಎಂಪ್ಲಾಯಿ ತರ ಮಾಡ್ದ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲ ವೈರಲ್ ಮಾಡ್ಬಿಡ್ತಾರೆ. ಆಮೇಲೆ ಟ್ರೋಲ್ ಕೂಡ ಮಾಡ್ತಾರೆ. ಅದಕ್ಕೆ ಆ ತರ ಎಲ್ಲ ಯೋಚನೆ ಮಾಡೋದ್ ಬಿಟ್ಟು ಮೊದ್ಲು ಕೂಲ್ ಆಗಿರು, ಎಲ್ಲ ಸರಿ ಹೋಗುತ್ತೆ. ಅಂಜಲಿ, ನಾನ್ ಬೇಗ ಡೆಲಿವರಿ ಮಾಡ್ಬೇಕು ಅಂತಾನೆ ಹೋಗ್ತೀನಿ, ಆದ್ರೆ ಏನ್ ಮಾಡ್ಲಿ, ಕೆಲವೊಂದ್ಸತಿ ಲೇಟ್ ಆಗುತ್ತೆ. ಬಟ್ ಈ ಕಸ್ಟಮರ್ಸ್ ಯಾರು ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ, ಹಾರ್ಶ್ ಆಗಿ ಬಿಹೇವ್ ಮಾಡ್ತಾರೆ. ನನ್ಗೂ ಸಿಟ್ಟು ಬರುತ್ತೆ, ನಾನು ಏನಾದ್ರು ಅಂದ್ಬಿಡ್ತೀನಿ. ಇದನ್ನೇ ಒಂದ್ ರೀಸನ್ ಆಗಿ ಇಟ್ಕೊಂಡು ಮ್ಯಾನೇಜರ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ. ಆ ಮ್ಯಾನೇಜರ್ಗೂ ನನ್ಗೂ ಫಸ್ಟ್ ಆಫ್ ಆಲ್ ಆಗ್ಬರಲ್ಲ. ಅವ್ನ್ ಇಂಥವೇನಾದ್ರೂ ರೀಸನ್ ಸಿಗ್ಲಿ ಅಂತಾನೆ ಕಾಯ್ತಾ ಇರ್ತಾನೆ ನನ್ನ ಕೆಲ್ಸದಿಂದ ಹೊರಗಾಕಕ್ಕೆ. ಅವನೇನ ಹೊರಗಾಕೋದು ನನಗೆ ಒಂದೊಂದ್ಸಲ ಅನ್ಸುತ್ತೆ, ಕೆಲ್ಸ ಬಿಟ್ಟು ಹೋಗ್ಬಿಡೋಣ ಅಂತ. ಆದ್ರೆ ಏನ್ ಮಾಡ್ಲಿ, ಕಮಿಟ್ಮೆಂಟ್ಸ್. ನಿನ್ ಹತ್ರ ನಿಜ ಹೇಳ್ತೀನಿ, ನನ್ಗೆ ಈ ಕೆಲ್ಸ ಮಾಡಕ್ಕೆ 1% ಕೂಡ ಇಂಟ್ರೆಸ್ಟ್ ಇಲ್ಲ. ನಾನೇನಾದ್ರೂ ಸ್ವಂತ ಬಿಸ್ನೆಸ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾ ಇದೀನಿ. ಸ್ವಂತ ಬಿಸ್ನೆಸ್ ಮಾಡೋದು ನೀನ್ ಅನ್ಕೊಂಡಷ್ಟು ಈಸಿ ಅಲ್ಲ ವಿವೇಕ್, ತುಂಬಾ ಕಷ್ಟ ಪಡ್ಬೇಕು. ಬಾ, ನೀವ್ ಹೇಳ್ತಿರೋದ್ ಕೇಳ್ತಿದ್ರೆ ಹಿಂಗೆಲ್ಲ ಇದೆಯಾ ಅಂತ ಅನ್ನಿಸ್ತಿದೆ. ಒಂದ್ ಐಡಿಯಾ, ಈ ಕೆಲ್ಸ ಎಲ್ಲ ಬಿಟ್ಬಿಟ್ಟು ನೀವು ಮೋಟಿವೇಶನ್ ಕ್ಲಾಸ್ ಇಲ್ಲ ಕೌನ್ಸಿಲಿಂಗ್ ಓಪನ್ ಮಾಡ್ಕೊಂಡ್ಬಿಡಿ. ಏನ್ ಜೋಕಾ? ಇಲ್ಲ ಅಂಜಲಿ ಅವರೇ, ನೀವ್ ಆ ಲೆವೆಲ್ ಕೌನ್ಸಿಲಿಂಗ್ ಮಾಡ್ತೀರಾ ಅಂತ ಹೇಳೋಕ್ ಬಂದೆ. ಇಡೀ ಪ್ರಪಂಚದಲ್ಲಿ ಡೆಲಿವರಿ ಬಾಯ್ ಕೆಲ್ಸದ ಮುಂದೆ ಯಾವ ಕೆಲ್ಸ ಇಲ್ಲ ಅನ್ನೋ ತರ ಇದೆ. ನೋಡು ತೇಜಸ್, ದಡ್ರು ಮಾತ್ರ ಬಾಣದ ವಿರುದ್ಧ ಹೋರಾಡ್ತಾರೆ, ಬುದ್ಧಿವಂತರು ಬಾಣ ಬಿಡೋ ಕೈ ವಿರುದ್ಧ ಹೋರಾಡ್ತಾರೆ. ಇವಾಗ ನೀನ್ ಹೇಗಿದ್ರು ಮುಂದೆ ಏನ್ ಮಾಡ್ಬೇಕು ಅಂತ ನಿನ್ಗೆ ಗೊತ್ತಾಗಿದೆಯಲ್ವಾ? ತಲೆ ಕೆಡ್ಸ್ಕೋಬೇಡ, ಅವನನ್ನ ಮುಗ್ಸೋದಿಕ್ಕೆ ಇನ್ನೊಂದ್ ಚಾನ್ಸ್ ಸಿಕ್ಕೇ ಸಿಗತ್ತೆ. ಅಲ್ಲಿವರೆಗೂ ನಿಮ್ಮ ಅಣ್ಣ ಹೇಳ್ದಂಗೆ ಬೇರೆ ಊರಿಗೆ ಹೋಗು. ಎಲ್ಲ ತಣ್ಣಗಾದ್ಮೇಲೆ ನಿನ್ನನ್ನ ನಾವು ಕರೆಸ್ಕೊಳ್ತೀವಿ. ಸರಿ ಅದ್ಗೆ.
ಯಾ ಸೊ ಸೇಯಿಂಗ್ ಈ ಥರದ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸರ್ಕಾರ ಮೊದ್ಲೆಲ್ಲ ರೌಡಿ ಮೇಡಮ್ ಕಾಲ್ ಮಾಡಿದ್ರೆ ಒಂದೇ ರಿಂಗ್ಗೆ ಎತ್ಕೋತಿದ್ರು. ಈಗ ಎರಡೆರಡು ಸಲ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಏನ್ ಜಗಳ ಮಾಡ್ಕೊಂಡಿರ್ಬೋದಾ? ಈ ವೇದನ್ ಬೇಕು ಅಂದಾಗ್ಲಿ ಫೋನ್ ಪಿಕ್ ಮಾಡಲ್ಲ. ಕಾಂತಾಗ್ ಮಾಡೋಣ. ನಮ್ಮ ಐಡಿಯಾಸ್ಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಗವರ್ಮೆಂಟ್ ಇಂದ ನಾವೇನೇನು ಸಹಾಯ ತಗೊಳ್ಬೋದು ಅದನ್ನ ಕೂಡ ನಾವು ಪ್ಲಾನ್ ಮಾಡೋಣ. ಅಂಡ್ ಈ ತರ ವಿಚಾರಗಳಿಗೆ ಸರ್ಕಾರ ಖಂಡಿತ. ಬಾಸ್, ರೌಡಿ ಮೇಡಮ್ ಕಾಲ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟೇಶನ್ ಕೊಡ್ತಿರೋದನ್ನ ನೋಡ್ತಿದ್ರ ತಾನೆ? ಹೋಗಿ ಆಚೆ ಮಾತಾಡ್ಕೊಡ್ರಿ. ಸಚ್ ಅನ್ ಇಡಿಯಟ್. ಏನ್ ಮಾಡೋದಪ್ಪ, ಮಾತಾಡಿದ್ರು ಕಷ್ಟ, ಮಾತಾಡದೇ ಇದ್ರು ಕಷ್ಟ. ಮಾತಾಡ್ಬಿಡೋಣ. ರೌಡಿ ಮೇಡಮ್. ಹಲೋ, ಯಾಕ್ರಿ ನಿಮ್ ಬಾಸ್ ಫೋನ್ ತೆಗಿತಿಲ್ಲ? ಏನ್ ಬಂದಿದೆ ಅಂತ ದೊಡ್ಡ ರೋಗ? ನಿಮ್ ಗಂಡನ್ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರ್ಬೇಕಲ್ವಾ ಮೇಡಮ್? ನಾನು ಅರ್ಜೆಂಟ್ ಒಂದ್ ಜೊತೆ ಮಾತಾಡ್ಬೇಕು, ಫೋನ್ ಕೊಡಿ. ಫೋನ್ ಕೊಡ್ಬೇಕಾ? ಒಂದ್ ನಿಮಿಷ ಮೇಡಮ್. ಬಾಸ್, ರೌಡಿ ಮೇಡಮ್ ನಿಮ್ಮ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ. ಕಾಂತ, ಅವ್ರಿಗಂತೂ ಮಾಡೋದಕ್ಕೆ ಕೆಲಸ ಇಲ್ಲ. ಕೆಲ್ಸದ ಟೈಮಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋ ಜ್ಞಾನ ಇಲ್ಲ ನಿಮ್ಗೆ. ಅವಳು ಮೊಳೆ ಹೊಡೆಯೋದಕ್ಕೆ ಸರಿಯಾಗಿದ್ದಾಳೆ. ಹೋಗಿ ನೀವೇ ಓಡಿಸ್ಕೊ, ಹೋಗಿ ಹೋಗ್ರಿ. Yeah, let's continue, Sathak. ನೀವ್ ಎಲ್ಲಾದ್ರೂ ಹೋಗಿ ಏನಾದ್ರೂ ಮಾಡಿ, ಆದ್ರೆ ತೀರಾ ಕ್ರಿಮಿನಲ್ಸ್ ನ ಮೀಟ್ ಮಾಡೋದಕ್ಕೆ ಹೋಗ್ಬಾರ್ದು ಅನ್ನೋದಷ್ಟೇ ನನ್ ಕನ್ಸರ್ನ್. ಯಾಕತ್ತೆ ಸೈಲೆಂಟ್ ಆಗಿ ಹೋಗ್ಬಿಟ್ರಿ? ನೀವು ಸುಳ್ಳು ಹೇಳ್ಕೊಂಡು ಆ ತೇಜಸ್ನ ಮೀಟ್ ಮಾಡಕ್ ತಾನೇ ಹೋಗಿದ್ದು. ಅಲ್ಲ ಅತ್ತೆ, ಆ ಕಂತ್ರಿಗೂ ನಿಮಗೂ ಏನ್ ಸಂಬಂಧ ಅಂತೀನಿ. ಅವನ ಹತ್ರ ಯಾಕೆ ಮಾತಾಡಕ್ ಹೋಗಿದ್ರಿ? ಅಮೂಲ್ಯ, ಮಾತಿನ ಮೇಲೆ ನಿಗಾ ಇರ್ಲಿ. ತೇಜಸ್ ಅನ್ನೋನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ನಾನು ಯಾರನ್ನು ಮೀಟ್ ಮಾಡಿಲ್ಲ. ನಾನು ದೇವಸ್ಥಾನದಿಂದ ಡೈರೆಕ್ಟ್ ಆಗಿ ಇಲ್ಲಿಗೆ ಬರ್ತಾ ಇರೋದು. ನೀನ್ ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನೋಡು ಅಮೂಲ್ಯ, ನನ್ಗಿದೆಲ್ಲ ಇಷ್ಟ ಆಗಲ್ಲ. ಪ್ಲೀಸ್ ಈ ತರ ಎಲ್ಲ ಮಾತಾಡ್ಬೇಡ. ಮರ್ತೋಗೋದಕ್ಕೆ ನನಗೆ ವಯಸ್ಸಾಗಿಲ್ಲ ಅತ್ತೆ. ನನ್ ಕಣ್ ಚೆನ್ನಾಗೇ ಇದೆ. ನನ್ನ ಕಣ್ಣಾರ ನೋಡಿರೋದಕ್ಕೆ ಹೇಳ್ತಾ ಇರೋದು. ಅವನ್ಗೂ ನಿಮ್ಗೂ ಏನ್ ಸಂಬಂಧ? ಅಮೂಲ್ಯ, ನಿನ್ನ ಹತ್ರ ಏನ್ ಸಾಕ್ಷಿ ಇದೆ ಅಂತ ಈ ತರ ಆರೋಪ ಮಾಡ್ತಾ ಇದ್ಯಾ? ಓಹ್, ನಿಮಗ್ ಸಾಕ್ಷಿ ಬೇಕಾ? ಆಯ್ತು, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಲ್ಲಿಂದ ನೀವು ಸೀದಾ ಕೇಳಕ್ ಹೋದ್ರಿ. ಆಕ್ಚುಲಿ ನೀವು ದೇವಸ್ಥಾನಕ್ಕೆ ಕ್ಯಾಬ್ ಅಥವಾ ನಮ್ ಕಾರಲ್ಲೇ ಹೋಗ್ಬೇಕಿತ್ತು. ಆದ್ರೆ ನೀವು ಅದನ್ನ ಮಾಡ್ಲಿಲ್ಲ, ನಡ್ಕೊಂಡು ಹೋದ್ರಿ. ನಡ್ಕೊಂಡು ಎಷ್ಟು ದೂರ ಹೋದ್ರಿ? ಒಂದು ಸುಮಾರು 500 ಇಂದ 600 ಮೀಟ್ರು, ಕರೆಕ್ಟ್? ಅಲ್ಲೊಂದು ದೊಡ್ಡ ಗ್ರೌಂಡ್. ಅಲ್ಲಿ ಪಾಪ ತೇಜಸ್ಸು ನಿಮ್ಗೋಸ್ಕರ ವೇಟ್ ಮಾಡ್ತಿದ್ದ. ಆಮೇಲೆ ನಿಮ್ಮಿಬ್ರು ಮಧ್ಯೆ ಮಾತುಕತೆ ಶುರುವಾಯ್ತು. ಯಾವ ದೇವಸ್ಥಾನ ಅನಾಥಾಶ್ರಮಕ್ಕೂ ಹೋಗದೆ ಮಾತುಕತೆ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದಿದ್ದೀರಾ.
ನಾನು ಹೇಳ್ತಿರೋದೆಲ್ಲ ಕರೆಕ್ಟ್ ಅಲ್ವಾ ಅತ್ತೆ? ನೋಡು, ನಾನ್ ನಡ್ಕೊಂಡು ಹೋಗಿದ್ ನಿಜ, ಆದ್ರೆ ನಾನು ಯಾರು ಮೀಟ್ ಮಾಡಕ್ ಹೋಗಿಲ್ಲ. ಓ ಹೌದಾ, ಒಂದ್ ನಿಮಿಷ. ಹಾಗಾದ್ರೆ ಇದೇನು? ನೋಡು ವೇದಾಂತ್, ನಿನ್ ಹೆಂಡತಿ ಒಳ್ಳೆ ರೌಡಿ ತರ ಆಡ್ತಿದ್ದಾಳೆ. ನಿಮ್ಮ ಅಮ್ಮನ್ಗೇನೂ ಗೊತ್ತಾಗಲ್ಲ ಅಂತ ಬಾಯಿಗೆ ಬಂದಂಗೆ ಬೈತಿದ್ದಾಳೆ. ಇವಳನ್ನ ಮನೆ ಬಿಟ್ಟು ಹೋಗು ಅಂತ ಆಚೆ ತಳ್ತಿದ್ದಾಳೆ. ವಾಟ್? ಏನ್ ಹೇಳ್ತಿದ್ದೀರಮ್ಮ ನೀವು? ಅಮೂಲ್ಯನ? ನಾನು ಏನ್ ಹೇಳಿ ಕಂದ, ನೀನ್ ಹೆಂಡತಿ ನನ್ ಮೇಲೆ ಡೌಟ್ ಪಡ್ತಿದ್ದಾಳೆ. ನಾನ್ ನಿಮ್ ತಾಯಿ ಅಲ್ವಂತೆ. ನನ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ವಂತೆ. ಅದಕ್ಕೆ ನನ್ನನ್ನ ಮನೆಯಿಂದ ಆಚೆ ಹೋಗೋತ ನನ್ನನ್ನ ತಳ್ಬಿಟ್ಲು. ನಾನು ಇಲ್ಲಿಗೆ ಬಂದಿದ್ದೆ ತಪ್ಪನ್ಸುತ್ತೆ. ನಾನು ಮತ್ತೆ ಆಶ್ರಮಕ್ಕೆ ಹೋಗ್ಬಿಡ್ತೀನಪ್ಪ. ದಯವಿಟ್ಟು ನನಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿಕೊಟ್ಬಿಡಪ್ಪ. ವೇದಾಂತ್, ಇವ್ರ ಮಾತು ನಂಬೇಡ. ನೀನ್ ಅನ್ಕೊಂಡಂಗೆ ಇವರಿಬ್ರು ಒಳ್ಳೆಯವರಲ್ಲ. ನೋಡಿದ್ಯಾ ವೇದಾಂತ್, ಕೊನೆಗೂ ಇವಳ ಬಾಯಿನಲ್ಲಿ ಅದೇ ಮಾತು ಬಂತ. ವೇದಾಂತ್, ಒಂದ್ ನಿಮಿಷ, ಇವ್ರನ್ನ ನಂಬೇಡ. ಇವರು ನಯವಂಚಕರು, ಚೀಟರ್ಸ್, ದೊಡ್ಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನೋಡಿ ಅಮೂಲ್ಯ, ಅಮ್ಮು, ಅಮ್ಮು, ಅಮ್ಮು ಬಾಳು ತೆಗೆ. ಅಮ್ಮು, ಅಮ್ಮು. ಆಜಿ, ಅಮ್ಮಗೆ ಏನಾಯ್ತು? ಯಾಕೆ ಅಪ್ಸೆಟ್ ಆಗಿದ್ದಾಳೆ? ನನಗೂ ಗೊತ್ತಿಲ್ಲ. ಅಮ್ಮು ಏನಾಯ್ತು? ಏನಂತ ಬಾಗ ಹಾಕೊಂಡಿದ್ಯಾ? ಅಮ್ಮು, 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 ಅಮ್ಮು. ಅಮ್ಮೋ, ಹಲೋ ವಿವೇಕ್, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಅದು ವಿವೇಕ್, ನಂಗೆ ಇವತ್ತು ತುಂಬಾ ಹೋಮ್ವರ್ಕ್ ಇದೆ. ಅದಕ್ಕೆ ನನ್ಗೆ ಇವತ್ತು ಆರ್ಡರ್ನ ಡೆಲಿವರ್ ಮಾಡಕ್ ಆಗಲ್ಲ. ಅದು ಅಲ್ಲದೆ ಸಿಕ್ಕಾಪಟ್ಟೆ ಆರ್ಡರ್ ರಿಕ್ವೆಸ್ಟ್ ಬರ್ತಾ ಇದೆ. ನಿನ್ಗೇನೋ ತೊಂದರೆ ಇಲ್ಲ ಅಂದ್ರೆ ನೀನೇ ನನ್ನ ಆರ್ಡರ್ನ ಡೆಲಿವರ್ ಮಾಡ್ತೀಯಾ? ಪ್ಲೀಸ್ ಕಣೋ, ಇಲ್ಲ ಅನ್ಬೇಡ. ಒಂದ್ ನಿಮಿಷ ಇರು, ಕಾಲ್ ಮಾಡ್ತೀನಿ. ಅಕ್ಕ, ಬಾ ಬಾ ಬಾ. ಅಮ್ಮ, ಅಪ್ಪ, ಅದಿತಿ ಅಕ್ಕ, ಬೇಗ ಬನ್ನಿ. ಅಮ್ಮ ಅಕ್ಕ ಬಂದಿದ್ದಾಳೆ. ಬಾ ಬಾ ಬಾ.
ಅಮ್ಮು, ಇದೇನೇ ಇದು ಆಶ್ಚರ್ಯ? ಹೇಳ್ದೆ ಕೇಳ್ದೆ ದಿಢೀರಂತ ಬಂದ್ಬಿಟ್ಟಿದ್ಯಾ, ಅದು ನಿನ್ ರಾಣಿ ಮೇಲೆ. ಅಮ್ಮು, ತುಂಬಾ ದಿವಸ ಆದ್ಮೇಲೆ ರಾಣಿ ಮೇಲೆ ಬರ್ತಾ ಇದ್ಯಾ? ಏನ್ ಸಮಾಚಾರ? ಇದೇನೆ ಲಗೇಜ್ ಬೇರೆ ತಗೊಂಡ್ಬಂದಿದ್ಯಾ? ಏನಿದೆ ಇದ್ರಲ್ಲಿ? ಅಮ್ಮು, ಮನೆಯಲ್ಲಿ ಎಲ್ರೂ ಆರೋಗ್ಯವಾಗಿದ್ದಾರಲ್ವಾ? ಯಾಕಮ್ಮ ಅಮ್ಮು, ಮಾತಾಡಮ್ಮ. ಆರತಿ ಚೆನ್ನಾಗಿದ್ದಾಳ ತಾನೆ? ವೇದಾಂತ್ ಹುಷಾರಾಗಿದ್ದಾನಲ್ವಾ? ಅಪ್ಪ, ಬರೀ ಅಳಿಯನ್ ಬಗ್ಗೆನೇ ವಿಚಾರಿಸ್ಬೇಡಿ, ನಿಮ್ಮ ಮಗಳ ಬಗ್ಗೆನೂ ವಿಚಾರಿಸಿ. ಆಯ್ತು, ಏನಾಯ್ತು ಹೇಳು. ಅಮ್ಮು, ನೀನ್ ಹುಷಾರಾಗಿದ್ಯಾ ಅಲ್ವೇನೆ? ಹುಷಾರಾಗೇ ಇದ್ದೆ ಅಮ್ಮ. ಆದ್ರೆ ಇವತ್ತು ವೇದಾಂತ್ ನನಗೆ ಕೈ ಮಾಡೋದಕ್ಕೆ ಬಂದಿದ್ರು. ಅದಕ್ಕೆ ಮನೆ ಬಿಟ್ಟು ಬಂದಿದ್ದೀನಿ. ಈಗ ಅದಿತಿನ ಮತ್ತೆ ನನ್ನನ್ನು ತಗೊಂಡ್ರೆ ನಮ್ಮಿಬ್ಬರನ್ನ ಈಸಿಯಾಗಿ ನಿಮ್ಮ ಮಕ್ಕಳು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಸ್ವಭಾವ ಗುಣಗಳು ನಮಗೂ ಬಂದಿರತ್ತೆ. ಆದರೆ ವೇದಾಂತ್ ಅಮ್ಮ ಅಂತ ಹೇಳ್ಕೊಂಡು ಬಂದಿರೋರಿಗೂ ವೇದಾಂತಿಗೂ ಯಾವ ಸಂಬಂಧನೂ ಇಲ್ಲ ಅನ್ಸ್ತಿದೆ ಅಮ್ಮ. ನಮ್ಮ ಮನೇಲಿ ವೈಜಯಂತಿ ಅಮ್ಮ ಇದ್ದಾರಲ್ಲ, ಅವ್ರನ್ನ ಬೇಕಿದ್ರೆ ವೇದಾಂತ್ ಅಮ್ಮ ಅಂತ ಹೇಳ್ಬಿಡ್ಬೋದು. ಒಂದೊಂದ್ಸಲ ಅವ್ರು ಮಾತಾಡೋ ರೀತಿ, ಅವ್ರ ಸ್ವಭಾವ ಎಲ್ಲ ಅವ್ರ ತಾಯಿ ಥರನೇ ಅನ್ಸುತ್ತೆ. ಆದರೆ ಇವಾಗ ಬಂದಿದಾರಲ್ಲ, ಅವ್ರನ್ನ ಯಾವ ಕಡೆಯಿಂದನೂ ವೇದಾಂತ್ ಅಮ್ಮ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ವೇದಾಂತ್ ವಿಕ್ಕಿ ಬಾವ ನಡವಳಿಕೆಗೂ ಇವ್ರ ನಡವಳಿಕೆಗೂ ತುಂಬಾ ವ್ಯತ್ಯಾಸ ಇದೆ. ವೇದಾಂತ್ ವಿಕ್ಕಿ ಬಾವ ಯೋಚನೆ ಮಾಡೋ ಹಂಗಲ್ಲೇ ಬೇರೆ ತರ ಇರುತ್ತೆ, ಇವ್ರು ಯೋಚನೆ ಮಾಡೋ ಹಂಗಲ್ಲೇ ಬೇರೆ ತರ ಇರುತ್ತೆ. ಅವರಿಗೆ ಕ್ರಿಮಿನಲ್ ಕಾಂಟ್ಯಾಕ್ಟ್ಸ್ ಕೂಡ ಇದೆ ಅನ್ಸುತ್ತಮ್ಮ. ಅದು ಅಲ್ಲದೆ ತೇಜಸ್ ಜೊತೆ ಲಿಂಕ್ ಕೂಡ ಇದೆ ಅನ್ಸುತ್ತೆ. ಇನ್ನು ನಾನು ಅವ್ರ ಅಮ್ಮನ ಬಗ್ಗೆ ಏನು ಹೇಳೇ ಇರಲಿಲ್ಲ. ಹೇಳೋದ್ಕಿಂತ ಮುಂಚೆನೆ ಅವ್ನು ನನ್ನ ಮೇಲೆ ಕೈ ಎತ್ತದ. ಅವನಿಗೆ ಅವ್ರ ಅಮ್ಮನೇ ಇಂಪಾರ್ಟೆಂಟ್. ಅವ್ರ ಅಮ್ಮ ಹೇಳಿದ್ದೆ ವೇದವಾಕ್ಯ. ಅಮ್ಮನ ವಿಷಯದಲ್ಲಿ ಯಾರು ಏನ್ ಹೇಳಿದ್ರು ಅವ್ನು ಕೇಳಲ್ಲ. ನನ್ನ ಮೇಲೆ ಕೈ ಮಾಡಕ್ ಬರ್ತಾನೆ. ಅದಕ್ಕೆ ಕೋಪ ಬಂದು ಮನೆ ಬಿಟ್ಟು ಬಂದಿದ್ದೇನೆ. ಅಮ್ಮು, ವೇದಾಂತ್ ನಿನ್ ಮೇಲೆ ಕೈ ಮಾಡಿದ ತಪ್ಪು, ಅದನ್ನ ನಾನು ಒಪ್ಕೋತೀನಿ. ಆದ್ರೆ ಅಷ್ಟು ಸಣ್ಣ ವಿಷಯಕ್ಕೆ ನೀನ್ ಮನೆ ಬಿಟ್ಟು ಬರೋದು ಅಷ್ಟು ಸರಿ ಇಲ್ಲ ಅನ್ಸುತ್ತೆ. ಎಷ್ಟೇ ಆದ್ರೂ ನೀನ್ ಗಂಡ ಕಣೆ. ಹೌದಮ್ಮ, ಹೆಣ್ಮಕ್ಳು ಗಂಡನ ಮನೆಯಲ್ಲಿ ತಗ್ಗಿ ಬಗ್ಗೆ ನಡೆಯೋದನ್ನ ಕಲ್ತ್ಕೋಬೇಕು. ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇಂಥ ಸಣ್ಣ ಪುಟ್ಟ ವಿಚಾರಗಳಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಡಿ, ನಾನೇ ನಿನ್ನ ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಇಲ್ಲಪ್ಪ, ಅವನಾಗೆ ಬಂದು ನಾನು ಮಾಡಿದ ತಪ್ಪಾಯ್ತು ಅಂತ ಸಾರಿ ಕೇಳೋವರೆಗೂ ನಾನು ಹೋಗಲ್ಲ.
ಅಮ್ಮು, ವೇದಾಂತ್ಗೆ ತನ್ನ ತಾಯಿ ಬಗ್ಗೆ ಮಾತಾಡೋದು ಇಷ್ಟ ಆಗಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯ. ಅಂಥದ್ದು ಹೆಂಡತಿಯಾಗಿ ನಿನಗೆ ಗೊತ್ತಿಲ್ವಾ? ನೋಡಮ್ಮ, ಅವನ್ ಸಮಾಧಾನ ಆದ್ಮೇಲೆ ನೀನು ಈ ವಿಷಯ ಹೇಳಿದ್ರೆ ಅವನು ನಿನ್ ಮಾತು ಕೇಳ್ತಿದ್ನೋ ಏನೋ. ಆದ್ರೆ ನೀನು ದುಡುಕಿ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ನೋಡ್ ಮಗಳೇ, ಈಗಲೂ ಕಾಲ ಮಿಂಚಿಲ್ಲ. ನೀನು ಅವನ ಹತ್ರ ಹೋಗಿ ನೀನ್ ಮಾಡಿರೋ ತಪ್ಪು ಅಂತ ಹೇಳು. ಖಂಡಿತ ಅವ್ನ ವಿಷಯ ನಿನ್ನ ಹತ್ರ ಹಂಚ್ಕೊತಾನೆ. ಇದೊಳ್ಳೆ ಕಥೆ ಆಯ್ತಲ್ಲ, ನಾನೇ ಕ್ಷಮೆ ಕೇಳಲಿ? ತಪ್ಪು ಮಾಡಿರೋದು ಅವನೇ ಬಂದು ಕ್ಷಮೆ ಕೇಳಲಿ. ನಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಅವನ ಮುಂದೆ ತಲೆ ತಗ್ಸಲ್ಲ. ಅಪ್ಪ, ನೀವು ನಾನು ಮಾಡಿ ತಪ್ಪು ಅಂತ ಹೇಳ್ತೀರಾ? ಹಾಗೇನಾದ್ರೂ ನಾನು ಮಾಡಿದ್ದು ತಪ್ಪು ಅಂತ ಹೇಳಿ, ನಾನು ನಿಮ್ಮ ಮನೆಗೆ ಬರಲ್ಲ. ಯಾವ್ದಾದ್ರು PG ಮಾಡ್ಕೊಂಡಿರ್ತೀನಿ. ಹಾಕ್ತೀನಿ ನೋಡು. ಬರೀ ಅಮ್ಮ, ನಿನಗೆ ಸಣ್ಣ ಮಕ್ಕಳಿಗೆ ಹೇಳೋ ಹಾಗೆ ಬುದ್ಧಿ ಹೇಳೋ ಅಗತ್ಯ ಇಲ್ಲ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋ ವಿವೇಕ ನಿನಗಿದೆ. ನಿನಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನೇ ಮಾಡು. ಥ್ಯಾಂಕ್ ಯು ಪಾ. ಆಯ್ತು, ಮನೆ ಒಳಗಡೆ ಕೂತ್ಕೊಂಡು ಮಾತಾಡೋ ವಿಚಾರನ ಇಲ್ಲೇ ಮನೆ ಮುಂದೆನೆ ಆಡ್ಬಿಟ್ವಿ. ನಡೀರಿ, ಎಲ್ರು ಒಳಗೋಣ. ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಹೇಗೆ? ಸಂಸಾರ ಅಂದ್ರೆ ಮನಸ್ತಾಪಗಳು ಬರ್ತಾನೆ ಇರಬೇಕು, ಏರುಪೇರುಗಳು ಆಗ್ತಾನೆ ಇರಬೇಕು, ಜಗಳಗಳು ಆಗ್ತಾನೆ ಇರಬೇಕು. ನೀವಾದ್ರೂ ಮದುವೆ ಆಗಿ 1 ವರ್ಷ ಆದ್ಮೇಲೆ ಜಗಳ ಶುರು ಮಾಡ್ಕೊಂಡಿದ್ದೀರಾ. ನಮ್ಮಿಬ್ರು ನೋಡ್ಬೇಕಾಗಿತ್ತು. ಮದುವೆ ಆಗಿ 2ನೇ ದಿವಸದಿಂದನೇ ಜಗಳ ಶುರು. ನಾನು ಮಲ್ನಾಡ್ನವನು, ಇವಳು ಬಯಲ್ಸೀಮೆಯವಳು. ನನಗೆ ಕಾಫಿ ಅಂದ್ರೆ ಇಷ್ಟ, ಇವಳಿಗೆ ಟೀ ಅಂದ್ರೆ ಇಷ್ಟ. ಇವಳಿಗೆ ಧಾರಾವಾಹಿ ಇಷ್ಟ, ನನಗೆ ಸಿನಿಮಾ ಇಷ್ಟ. ಎತ್ತು ಏರಿಗಳಿದ್ರೆ ಕೋಣ ನೀರು ಇಳಿತಂತೆ. ಹಾಗಾಗಿತ್ತು ನಮ್ಮ ಪರಿಸ್ಥಿತಿ. ಆಗ ನಮ್ಮಿಬ್ರು ನಡುವೆ ಇಷ್ಟೆಲ್ಲ ಪ್ರೀತಿನೇ ಇರಲಿಲ್ಲ. ಪ್ರೀತಿ ಇರಲಿ, ಹೊಂದಾಣಿಕೆನೇ ಇರಲಿಲ್ಲ. ಒಂದೊಂದ್ಸಲ ಜಗಳ ಮಾಡ್ಕೊಂಡ್ರೆ 3 ದಿವಸ ಮಾತು ಬಿಡ್ತಾ ಇದ್ವಿ. ಸಂಸಾರ ಬರೀ ಕಣ್ ಸನ್ನೆ ಬಾಯಿ ಸನ್ನೆ ಎಲ್ಲ ಆಗೋಗ್ತಾ ಇತ್ತು. ಆಮೇಲೆ ಹೇಗೋ ಹೋಗ್ತಾ ಹೋಗ್ತಾ ಹೊಂದಾಣಿಕೆ ಆಗ್ತಾ ಬಂತು. ಆರ್ತಿ ಹುಟ್ಟಿ 2 ವರ್ಷ ಆದ್ಮೇಲೆನೆ ನಿಮ್ಮಮ್ಮ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ನಾನು ಅಷ್ಟೇ ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದು. ಆಮೇಲೆನೆ ನಮ್ಮ ಸಂಸಾರ ಆನಂದ ಸಾಗರ ಆಗಿತ್ತು. ನಿಮ್ ಸಂಸಾರನೂ ಹಾಗೇನೆ ಹೋಗ್ತಾ ಹೋಗ್ತಾಗೆಲ್ಲ ಗಟ್ಟಿ ಆಗತ್ತೆ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಜಾಸ್ತಿ ತಲೆ ಕೆಡಿಸ್ಕೋಬೇಡ. ನಾನೇ ನಿನಗೆ ಊಟ ಮಾಡಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.